ತಮಿಳುನಾಡಿನ ಇವಿಪಿ ಫಿಲ್ಮ್ ಸಿಟಿ ಮಾಲೀಕನ ಮೇಲೆ ಎಫ್ಐಆರ್ ದಾಖಲಾಗಿದೆ. ಫ್ಯಾಷನ್ ಡಿಸೈನರ್ಗೆ ಪ್ರೀತಿಸುವಂತೆ ಕಾಟ ಕೊಟ್ಟಂತ ಆರೋಪ ಕೇಳಿಬಂದಿದೆ. ಆರೋಪಿ ಸಂತೋಷ್ ರೆಡ್ಡಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಬೆಂಗಳೂರಿನ ವೈಯಾಲಿಕಾವಲ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಂತೋಷ್ ರೆಡ್ಡಿ ವಿರುದ್ಧ ಫ್ಯಾಷನ್ ಡಿಸೈನರ್ ದೂರನ್ನ ಕೊಟ್ಟಿದ್ರು. ಇವಿಪಿ ಸಂತೋಷ್ ರೆಡ್ಡಿ ವಿರುದ್ಧ ದೂರನ್ನ ಮಹಿಳೆ ಕೊಟ್ಟಿದ್ರು. ಫ್ಯಾಷನ್ ಡಿಸೈನರ್ ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಮಗಳು ಭಾವನ್ಯ ರೆಡ್ಡಿ ಕಾಂಟ್ಯಾಕ್ಟ್ ಬಳಸಿ ಯುವತಿಯ ಸಂಪರ್ಕವನ್ನ ಮಾಡಿದ್ರು. ಪರಿಚಯ ಸ್ನೇಹಕ್ಕೆ ತಿರುಗಿ ಫ್ಯಾಮಿಲಿ ಫ್ರೆಂಡ್ ಆಗಿದ್ರು ಸಂತೋಷ್ ರೆಡ್ಡಿ. ನಂತರ ನಿಮ್ಮ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರಂತೆ. ನಂತರ ತನ್ನ ಮಗಳು ಭಾವನ್ಯ ರೆಡ್ಡಿಗೆ ಗಂಡು ಇದ್ರೆ ನೋಡಿ ಅಂತ ಸಂತ್ರಸ್ತೆ ಕೇಳ್ಕೊಂಡಿದ್ದಾರೆ. ಸದ್ಯ ಆರೋಪ ಕೇಳಿಬಂದಿದೆ. ಎಫ್ಐಆರ್ ಕೂಡ ದಾಖಲಾಗಿದೆ. ತಮಿಳುನಾಡಿನ ಇವಿಪಿ ಫಿಲ್ಮ್ ಸಿಟಿ ಮಾಲೀಕನ ಮೇಲೆ ಎಫ್ಐಆರ್ ದಾಖಲಾಗಿರುವಂಥದ್ದು. ಫ್ಯಾಷನ್ ಡಿಸೈನರ್ಗೆ ಪ್ರೀತಿಸುವಂತೆ ಕಾಟ ಕೊಟ್ಟಂತ ಆರೋಪ ಇಲ್ಲಿ ಕೇಳಿಬಂದಿದೆ. ಆರೋಪಿ ಸಂತೋಷ್ ರೆಡ್ಡಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ವೈಯಾಲಿಕಾವಲ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು, ಸಂತೋಷ್ ರೆಡ್ಡಿ ದೊಡ್ಡ ದೊಡ್ಡ ನಟರ ಜೊತೆಯಲ್ಲಿ ಯಾವ ರೀತಿಯಾಗಿ ಫೋಟೋವನ್ನು ತೆಗೆಸ್ಕೊಂಡಿದ್ದಾನೆ ನೋಡ್ತಾ ಇರ್ಬೋದು. ಸಂತೋಷ್ ರೆಡ್ಡಿ ವಿರುದ್ಧ ಫ್ಯಾಷನ್ ಡಿಸೈನರ್ ದೂರನ್ನು ಕೊಟ್ಟಿದ್ದಾರೆ. ಇವಿಪಿ ಸಂತೋಷ್ ರೆಡ್ಡಿ ವಿರುದ್ಧ ದೂರನ್ನು ಮಹಿಳೆ ಕೊಟ್ಟಿರುವಂಥದ್ದು.